ಹಾಯ್, ನಮಸ್ತೆ ಎಲ್ಲರಿಗೂ. ಸೊ ಇವತ್ತು ಬಂದು ಒಂದು ಕುರ್ತಿ ಡಿಸೈನ್ ತೋರಿಸ್ತಾ ಇದ್ದೀನಿ. ಹೈಲೋ ಕುರ್ತಿ. ನಾನು ಇದನ್ನು ಟ್ಯೂನಿಕ್ ಲೆಂತಲ್ಲಿ ಮಾಡ್ತಾಯಿದ್ದೀನಿ. ಸೊ ಶೋಲ್ಡರ್ 7.75 ಇಂಚಸ್, ಆಮೇಲೆ ನೆಕ್ ಬಿಟ್ 2.5 ಇಂಚಸ್, ಆಮೇಲೆ 1 ಇಂಚ್ ಡೌನ್ ತೊಗೊಳ್ತಾ ಇದ್ದೀನಿ. ಸೊ ಅದನ್ನು ಆ್ಯಡ್ ಮಾಡ್ಕೊಳ್ತಿದ್ದೀವಿ. ನೆಕ್ಸ್ಟ್ ಬಂದು ಆರ್ಮ್ ಹೋಲ್ ಲೆಂತು ಚೆಸ್ಟ್ ಲೈನ್ ನಾವೇನು ತೊಗೋಬೇಕು ಅದು. ಸೊ ಅದು ಚೆಸ್ಟ್ ಡಿವೈಡೆಡ್ ಬೈ 6 ತೊಗೊಳ್ತಾ ಇದ್ದೀನಿ. ಸೊ ನಾನು ಇಲ್ಲಿ ಚೆಸ್ಟ್ ಬಂದು 40 ತೊಗೊಳ್ತಾ ಇದ್ದೀನಿ. ಸೊ 40 ಡಿವೈಡೆಡ್ ಬೈ 6 ತೊಗೊಂಡು ಪ್ಲಸ್ 1 ಇಂಚಸ್ ತೊಗೊಳ್ತಾ ಇದ್ದೀನಿ. ಆಮೇಲೆ ವೆಸ್ಟ್ ಲೈನ್ ಮತ್ತು ಹಿಪ್ ಲೈನು. ವೆಸ್ಟ್ ಲೈನು 14 ಅಥವಾ 15 ತೊಗೋಬೋದು. ಹಿಪ್ ಲೈನು 21 22. ಸೊ ನೆಕ್ಸ್ಟು ಫುಲ್ ಲೆಂತ್ ಮಾರ್ಕ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಟ್ಯೂನಿಕ್ ಸೈಜಲ್ಲಿ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ 30 ತೊಗೊಂಡಿದ್ದೀನಿ. ಸೊ ಇವಾಗ ಚೆಸ್ಟ್ ವೆಸ್ಟ್ ಮತ್ತು ಹಿಪ್ ಮಾರ್ಕಿಂಗ್ ಮಾಡ್ಕೋಬೇಕು. ಸೊ ಎಲ್ಲದು ನಿಮಗೆ ಲೂಸಿಂಗ್ ಬೇಕಂದರೆ ಅಂದರೆ ಬಾಡಿ ಮೆಷರ್ಮೆಂಟ್ ತೊಗೊಂಡು ನೀವು ಮಾಡ್ತಾಯಿದ್ರೆ ಅದಕ್ಕೆ ನೀವು ಲೂಸಿಂಗ್ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ 2 ಇಂಚಸ್ ಆ್ಯಂಡ್ 1.5 ಇಂಚಸ್. ಆಮೇಲೆ ನಿಮ್ಮ ಬಂದಿರೋ ವ್ಯಾಲ್ಯೂಸ್ನ ಮಾರ್ಕ್ ಮಾಡ್ಕೋಬೇಕು. ಸೊ ನಾನಿಲ್ಲಿ 40 + 2 ಡಿವೈಡೆಡ್ ಬೈ 4 ತೊಗೊಂಡಿದ್ದೀನಿ. ಸೊ ಅದನ್ನು ಮಾರ್ಕ್ ಮಾಡಿದ್ದೀನಿ. ಹಾಗೆ ವೆಸ್ಟ್ ಕೂಡ ಹಿಪ್ ಕೂಡ +2 ಮತ್ತು 1.5 ಇಂಚ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನಿಮ್ಗೇನು ಮಾರ್ಜಿನ್ ಬೇಕೋ ಸೀಮ್ ಅಲೋವೆನ್ಸ್ ನೀವು ಅದನ್ನು ಏನು ಕೊಡಬೇಕು ಅದನ್ನು ನೀವು ಕೊಡ್ಬೋದು. 1 ಇಂದ 1.5 ಇಂಚ್ ತನಕ ಕೊಟ್ಟರೆ ಸಾಕಾಗತ್ತೆ. ಸೊ ಅದನ್ನೆಲ್ಲ ಜಾಯಿನ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಫುಲ್ ಲೆಂತ್ ಏನಿದೆ, ಫುಲ್ ಲೆಂತಿಗೆ ನಾನು ಹೈಲೋ ಮಾಡ್ತಾ ಇರೋದ್ರಿಂದ ಕೆಳಗಡೆ ನನಗೇನು ಎಕ್ಸ್ಟ್ರಾ ಬೇಕೋ ಅದನ್ನು ನಾನು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. ಸೊ ಒಂದು 5 ಇಂಚಸ್ ಕೆಳಗಡೆ ತೊಗೊಂಡು ಮಿಡ್ಡಿಂದ ನಾನು ಅದನ್ನು ಶೇಪ್ ಕೊಡಬೇಕಾಗತ್ತೆ. ಸೊ ಆ್ಯಸ್ ಇಟ್ ಇದೆ ಎಷ್ಟಿದೆ ನಾನು ಅಷ್ಟು ತೊಗೊಳ್ತಾ ಇದ್ದೀನಿ ವಿಡ್ತು. ಅದನ್ನು ನಾವು ಹಿಪ್ ಲೈನ್ ಜೊತೆ ಮಾರ್ಕ್ ಮಾಡಬಾರ್ದು. ಸೊ ನಾನು ಅದನ್ನು ವೇಸ್ಟಿಂದನೇ ಮಾರ್ಕ್ ಮಾಡ್ತಾಯಿದ್ದೀನಿ. ಆಮೇಲೆ ಕೆಳಗಡೆ 5 ಇಂಚಸ್ಸಲ್ಲಿ ನಾನು ತೊಗೊಳ್ತಾ ಇರೋದು ಕಡೆ ನಂದೇನು ಹಿಪ್ ಇದೆ ಅದಕ್ಕಿಂತ ಒಂದು 6 ಇಂಚಸ್ ಅಷ್ಟು ಜಾಸ್ತಿ ತೊಗೋಬೋದು. 6 ಇಂಚ್ ಮಿನಿಮಮ್ಮು, ಅದಕ್ಕಿಂತ ಜಾಸ್ತಿ ಕೂಡ ನೀವು ತೊಗೋಬೋದು. ಸ್ವಲ್ಪ ಫ್ಲೇರ್ ಜಾಸ್ತಿ ಕಾಣಿಸುತ್ತೆ. ಸೊ ಈ ಥರ ಶೇಪಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಆಯಿತು ಕಟ್ಟಿಂಗ್. ಸೊ ಇವಾಗ ಆರ್ಮ್ ಹೋಲಲ್ಲಿ ಮಾರ್ಕ್ ಮಾಡೋಣ. ಸೊ ಮಿಡ್ ಪಾಯಿಂಟ್ ತೊಗೊಳ್ತಾ ಇದ್ದೀನಿ. ಮಿಡ್ ಪಾಯಿಂಟಲ್ಲಿ ಶೋಲ್ಡರ್ 7.75 ಇತ್ತಂದರೆ ಅದರದ್ದು ಒಂದು 1 ಇಂಚು ಒಳಗಡೆ ತೊಗೊಳ್ತಾ ಇದ್ದೀನಿ ಶೇಪ್ಗೆ. ರೆಡಿ ಶೋಲ್ಡರ್ನ ಮಾರ್ಕ್ ಮಾಡ್ಕೋಬೇಕು. ನೆಕ್ ಬಿಡ್ತು ನಮಗೆ ನೆಕ್ ಡೆಪ್ತ್ ಎಷ್ಟು ಬೇಕೋ ಅಷ್ಟು ಮಾರ್ಕ್ ಮಾಡಿಕೊಂಡು ನೆಕ್ ಶೇಪ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಅಮೌಲ್ ತೋರಿಸ್ತೀನಿ. ಸೊ ಇಲ್ಲಿ ಬಂದು ಆಮೂಲಲ್ಲಿ ಮಿಡ್ ಪಾಯಿಂಟ್ ತೊಗೊಳ್ತಾ ಇದ್ದೀನಿ. ಅದರದ್ದು 1 ಇಂಚ್ ಒಳಗಡೆ ತೊಗೊಂಡು ಮಾರ್ಕ್ ಮಾಡ್ತಾಯಿದ್ದೀನಿ. ಆಮೇಲೆ ಜಾಯಿನ್ ಮಾಡಿಕೊಂಡು ಇಲ್ಲಿ ಅದ್ರದ್ದು ಶೋಲ್ಡರಿಂದು -0.5 ಮಾಡಿಕೊಂಡು
1 ಇಂಚಷ್ಟು ಕ್ರಾಸ್ ಮಾರ್ಕ್ ಮಾಡಿಕೊಂಡು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದಾಯಿತು ಆಮೋಲು. ಅದಕ್ಕೆ 1.5 ಇಂಚಸ್ ಹೊರಗಡೆ ಮಾರ್ಕ್ ಮಾಡಿ ಫ್ರಂಟ್ ಆಮೋಲು ಮಾರ್ಕ್ ಮಾಡಿದ್ದೀನಿ. ಇನ್ಸೈಡ್ ಮಾರ್ಕ್ ಮಾಡಿಕೊಂಡು ಫ್ರಂಟ್ ಆಮೋಲು ಮಾರ್ಕ್ ಮಾಡಿದ್ದೀನಿ. ಸೊ ಇವಾಗ ನೆಕ್ ಕ್ಯಾನ್ವಾಸ್ ಫಿನಿಶಿಂಗ್ ಕೊಡ್ತಾಯಿದ್ದೀನಿ. ಪೇಪರ್ ಕ್ಯಾನ್ವಾಸ್ ಯೂಸ್ ಮಾಡಿಬಿಟ್ಟು ನೆಕ್ ವಿಡ್ತು ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ದೆ ಅದ್ರ ಪ್ರಕಾರ ಅದನ್ನು ಮಾರ್ಕ್ ಮಾಡಿಕೊಂಡು ನಂಗೆ ಅದನ್ನು 1 ಇಂಚಷ್ಟು ಎಕ್ಸ್ಟ್ರಾ ಇಟ್ಬಿಟ್ಟು ಕಟ್ ಮಾಡಿ ಮಾರ್ಕ್ ಮಾಡ್ಕೋಬೇಕು. ಅದನ್ನು ಕ್ಲಾತಲ್ಲಿ ಸೊ ಈ ಥರ ಬ್ಯಾಕ್ ನೆಕ್ದು ಫ್ರಂಟ್ ನೆಕ್ದು ಎರಡರದ್ದು ಮಾಡ್ತಾಯಿದ್ದೀನಿ. ಈ ಥರ ಮಾಡೋದ್ರಿಂದ ನೀಟ್ ಫಿನಿಶಿಂಗ್ ಬರುತ್ತೆ. ಅದಕ್ಕೆ ನೆಕ್ಕನ್ನ ಫಸ್ಟಿಗೆ ಕಟ್ ಮಾಡ್ಕೋಬಾರ್ದು. ಸೊ ಈ ಥರ ನನ್ನ ಟ್ಯೂನಿಕಲ್ಲಿ ಈ ಥರ ಡೌನಲ್ಲಿ ನಾನು ಹೈಲೋ ಮಾಡಿರೋದ್ರಿಂದ ಈ ಥರ ಶೇಪಲ್ಲಿ ಬರುತ್ತೆ. ಸೊ ನಾನು ಅದ್ರ ಪ್ರಕಾರ ಫೋಲ್ಡಿಂಗಿಗೆ ಅಂತ ನಾನು ಅದರ್ ಪ್ರಿಂಟನ್ನ ತೊಗೊಳ್ತಾ ಇದ್ದೀನಿ. ಪ್ಯಾಂಟ್ ಪ್ರಿಂಟ್ ಏನಿದೆ ಅದು. ಸೊ ಅದ್ರ ಶೇಪಲ್ಲಿ ನಾನು ಮಾರ್ಕ್ ಮಾಡಿಕೊಂಡು ನಂಗೆ ಫೋಲ್ಡಿಂಗಿಗೆ ಎಷ್ಟು ಬೇಕೋ ಅಷ್ಟನ್ನ ಮಾರ್ಕ್ ಮಾಡಿಕೊಂಡು ನಾನು ತೊಗೊಳ್ತಾ ಇದ್ದೀನಿ. ಈ ಥರ ಆದಮೇಲೆ ಫಸ್ಟು ನಾನು ಈ ಪೋರ್ಷನ್ನ ಸ್ಟಿಚ್ ಮಾಡ್ಕೊಳ್ತೀನಿ. ಸೊ ಈ ಥರ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟಿಂದು ಮುಂದಿನ ಪಾರ್ಟಲ್ಲಿ ಥ್ಯಾಂಕ್ ಯು.